ಕುಕ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಅವಲಕ್ಕಿ ಚುರುಮುರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅವಲಕ್ಕಿ, ಕಡಲೆಪಪ್ಪು, ಕಡಲೆ ಬೀಜ, ಕೊತ್ತಂಬರಿ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಫ್ರೆಂಡ್ಸ್. ಇವಾಗ ಮಾಡೋದು ನೋಡಿ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈ ರೀತಿ ಬಟ್ಲು ಇದ್ದರೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಇದನ್ನು ಇಟ್ಟಿದ್ದೀನಿ ನಾನು ನೋಡಿ. ಮೊದಲಿಗೆ ನಾವು ಕಡಲೆ ಪಪ್ಪನ್ನು ಹಾಕಿ ಸ್ವಲ್ಪ ಅವರಿಗೆ ಇಟ್ಕೊಬೇಕು. ಸಾಕು ಫ್ರೆಂಡ್ಸ್, ಇಷ್ಟೇ ಬಿಸಿ ಮಾಡ್ಬೇಕು ಫ್ರೆಂಡ್ಸ್. ಇದು ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗ್ಬಾರ್ದು ನೋಡಿ. ನೋಡಿ ಇದೆಲ್ಲ ಹಾಕ್ಕೊಳೋದು ನೋಡಿ. ಕಳ್ಳೆ ಬೀಜ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಎಲ್ಲಿಗನ್ನ ಹೋದಾಗೆ ಸ್ನ್ಯಾಕ್ಸಿಗೆ, ಸಾಯಂಕಾಲ ಟೈಮು ಸ್ಕೂಲಿಗೆ ಸ್ನ್ಯಾಕ್ಸ್ ಟೈಮಿಗೆ ಹಾಕ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿದ್ರೆ ನೋಡಿ. ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇದ್ರದ್ದು ಕಡಲೆ ಬೀಜದ್ದು. ನೋಡಿ ಫ್ರೆಂಡ್ಸ್, ಸಿಡಿಯುತ್ತೆ ಸರಾಗಿ. ಇದನ್ನು ಕಲಿಸ್ಕೊಂಡು ಉಟ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಚಿಟ್ಪಟ ಅಂತಿರುತ್ತೆ ಹಂಗೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಇದಾಗಿದೆ ಫ್ರೆಂಡ್ಸ್. ಇವಾಗ ಈ ಕಡೆ ಹಾಕೋಣ. ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟೇ ಫ್ರೆಂಡ್ಸ್. ಇಷ್ಟೇ ಹಿಂಗೆ ಹಾಕ್ಬೇಕು, ಹಿಂಗೆ ತೆಗಿಬೇಕು ಫ್ರೆಂಡ್ಸ್. ಇದು ಇದಕ್ಕೆ ಸೌಟ್ ಇತ್ತು ಫ್ರೆಂಡ್ಸ್, ಅದು ಕಡ್ಡಿ ಮುರಿದೋಗ್ಬಿಟ್ಟಿದೆ. ಫ್ರೆಂಡ್ಸ್, ಇಡೋದು ಇದೇ ರೀತಿಯಾಗಿ ಎಲ್ಲ ನಾನು ಹುರ್ಕೊಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ ಥರ ಕಲಿಸ್ಕೊಂಡು ಹುರ್ಕೊಂಡ್ರೆ ತಿಂಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸಾಯಂಕಾಲ ಕೊಡೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೊರಗಡೆ ಆದರೂ ಆ ಎಣ್ಣೆ ಎಷ್ಟೋ ಕರೆದಿರೋ ಎಣ್ಣೆನ ಕರೆದು ಕೊಡ್ತಾರೆ ಫ್ರೆಂಡ್ಸ್. ಈಗಾದ್ರೆ ನಾವು ಸ್ವಂತ ಮನೇಲಿ ಮಾಡಿಕೊಂಡ್ರೆ ಫ್ರೆಶ್ ಎಣ್ಣೆ ಹಾಕ್ಬಿಟ್ಟು ಮಾಡಿಕೊಟ್ರೆ ತುಂಬ ಮಕ್ಕಳು ಹೆಲ್ದಿಯಾಗೂ ಇರ್ತಾರೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಾವು ಒಂದೊಂದಾಗಿ ಹುರ್ಕೊಂಡ್ಮೇಲೆ ನೋಡಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅವಲಕ್ಕಿ ಎಲ್ಲ ಹುರ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಹಿಂಗೆ ನೋಡಿ ಈ ರೀತಿ ಅನ್ಬೇಕು ಫ್ರೆಂಡ್ಸ್. ಅದೆಲ್ಲ ಹಿಂಗೆ ಬಾಯಿಗೆ ಹಾಕೋದ್ರೂ ಕರಗುತ್ತೆ ಫ್ರೆಂಡ್ಸ್. ಮುಟ್ಟಿದ್ರೇ ಒಂಥರ ಇದಾದಂಗೆ ಇರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ ನೋಡಿ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಮೊದಲೇದಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನಾವು ಇವಾಗ ನಿಧಾನಕ್ಕೆ ಅರಿಶಿನ ಹಾಕ್ತಾರೆ ಫ್ರೆಂಡ್ಸ್. ಇದಕ್ಕೆ ಯಾರ್ಯಾರು ರುಚಿಗೆ ತಕ್ಕಷ್ಟು ಏನು ಅದು ಕಲಿಸ್ಕೊಂಬೋದು ಫ್ರೆಂಡ್ಸ್. ನಿಧಾನಕ್ಕೆ ಈ ಥರ ತಿರ್ಗಿಸ್ಕೊಂಡು ಕಲಿಸ್ಕೊಬೇಕು ಫ್ರೆಂಡ್ಸ್. 10 ಮಿನಿಟ್ಸಲ್ಲಿ ಆಗುತ್ತೆ ಫ್ರೆಂಡ್ಸ್. ಇದು ನೀಟಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್. ನೋಡಿ ರೀತಿಯಾಗಿ ನೋಡಿ, ಮಳೆಗಾಲದಲ್ಲಿ ಮಳೆ ಬರುವಾಗ ಈ ಥರ ಮಾಡ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಹೊರಗಡೆ ತಂದ್ಕೊಂಡು ತಿನ್ನೋಕ್ಕಿಂತ ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಖಾರದ ಪುಡಿ ಹಾಕೋಣ ಫ್ರೆಂಡ್ಸ್. ಒಂದೇ ಹತ್ರ ಹಾಕೋದಿಲ್ಲ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಎಲ್ಲನೂ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಾಕ್ಸ ಇಟ್ಬಿಟ್ಟು ಈ ರೀತಿ ಕೊಟ್ಟು ಕಳಿಸ್ಬೇಕು ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ ಗಾಳಿ ಆಡಲ್ಲ, ತುಂಬ ಟೇಸ್ಟಾಗಿ ಯಾವ್ದು ಬೇಕಾಗಿ ತಿಂದ್ಬಿಟ್ಟು ಮತ್ತೆ ಈ ರೀತಿ ಇಡ್ಬೋದು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.